ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಎಲ್ಲ ಸರ್ಕಾರಗಳು ಈ ರಾಜ್ಯದಲ್ಲಿ ಬರುವಂತಹ ಅದೇ ರೀತಿ ಕೇಂದ್ರ ಸರ್ಕಾರಗಳು ನಿರಂತರವಾಗಿ ಕಡೆಗಣಿಸುವುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವ ಜನಪ್ರತಿನಿಧಿಯೂ ಕೂಡ ಅಭಿವೃದ್ಧಿಯ ವಿಚಾರದಲ್ಲಿ ಮುತುವರ್ಜಿ ತೆಗೆದುಕೊಂಡು ಒಂದು ಹೋರಾಟದ ರೂಪದಲ್ಲಿಯಾ ಅಥವಾ ಸರ್ಕಾರಕ್ಕೆ ಒತ್ತಡ ಹೇರುವಂತಹ ರೂಪದಲ್ಲಿಯಾ ಅಥವಾ ಆ ಸದನದಲ್ಲಿ ಧ್ವನಿ ಎತ್ತುವ ರೂಪದಲ್ಲಿಯಾ ಅದನ್ನು ಪ್ರತಿಕ್ರಿಯೆ ನೀಡದಿರುವುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ವಿಶೇಷ ಪ್ರವಾಸೋದ್ಯಮ ಯೋಜನೆಯನ್ನು ರೂಪಿಸಬೇಕು. ಅದರಲ್ಲಿ ನಮ್ಮ ಸಮುದ್ರ ಕಿನಾರೆಗಳಾದಂಥ ಇಟ್ಟಿಯ, ಬೆಂಗರೆ, ತಣ್ಣೀರುಬಾವಿ, ಪಣಂಬೂರು, ಸೋಮೇಶ್ವರ, ಉಳ್ಳಾಳ ಇಲ್ಲಿ ವಾಕಿಂಗ್ ಟ್ರ್ಯಾಕ್, ಫ್ಲೈ ಝೋನು ಇಂಥದನ್ನೆಲ್ಲ ನಿರ್ಮಾಣ ಮಾಡಲಿಕ್ಕೆ ಅವಕಾಶಗಳಿದೆ. 1999ರಲ್ಲಿ ಜಿಲ್ಲೆ ವಿಭಜನೆಯಾಗಿ ಉಡುಪಿ ಜಿಲ್ಲೆಯಾಗುವಾಗ ಇಲ್ಲಿ 5 ತಾಲೂಕುಗಳಿತ್ತು. ಇವಾಗ ಇಲ್ಲಿ ತಾಲೂಕುಗಳು 9 ಆಗಿದೆ. ಇನ್ನೂ ಕೂಡ ತಾಲೂಕುಗಳ ಬೇಡಿಕೆ ಇದೆ. ವಿಟ್ಲ ತಾಲೂಕು ಹೊಸದಾಗಬೇಕು ಅಂತ ಹೇಳುವಂತಹ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಆದ ಕಾರಣ ಇದನ್ನೆಲ್ಲ ಇಟ್ಟುಕೊಂಡು ಪುತ್ತೂರನ್ನು ಕೇಂದ್ರೀಕೃತವಾದಂಥ ಒಂದು ಹೊಸ ಜಿಲ್ಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು. ಕೇರಳ ಸರ್ಕಾರ ಇತ್ತೀಚೆಗೆ ತಂದಂಥ ಒಂದು ಕಳೆದ ಸರ್ಕಾರದ ಅವಧಿಯಲ್ಲಿ 1 ಎಕರೆ ಕೃಷಿ ಭತ್ತ ಕೃಷಿ ಮಾಡುವವರಿಗೆ 2 ಲಕ್ಷ ರೂಪಾಯಿ ಸರ್ಕಾರ ಪ್ರೋತ್ಸಾಹಧನ ಕೊಡ್ತಾ ಇದೆ. ಅದೇ ರೀತಿಯಾದ ಒಂದು ಪ್ರೋತ್ಸಾಹಧನವನ್ನು ಕರ್ನಾಟಕ ಸರ್ಕಾರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಭತ್ತ ಕೃಷಿ ಮಾಡುವವರಿಗೆ ಕೊಡಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ನಾವಿಡ್ತಾ ಇದ್ದೇವೆ. ಮುಂದೆ ಬರುವಂತಹ 7ನೇ ತಾರೀಕಿಗೆ ರಾಜ್ಯ ಸರ್ಕಾರ ಮಂಡಿಸಲಿಕ್ಕಿರುವಂತಹ ಬಜೆಟ್ನಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡುವಂತಹ ಒಂದು ಬಜೆಟ್ ಅನ್ನು ಅವರು ಮಂಡಿಸಬೇಕು ಅಂತ ಹೇಳುವಂತಹ ಒತ್ತಡವನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕಬೇಕು ಅಂತ ಹೇಳುವಂತಹ ಒಂದು ಒತ್ತಾಯವನ್ನು ಈ ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸುವಂತಹ ಸಚಿವರ ಮೇಲೆ, ಅದೇ ರೀತಿ ಆಡಳಿತ ಪಕ್ಷದ ಶಾಸಕರ ಮೇಲೆ ನಾವು ಆ ಒತ್ತಡವನ್ನು ಹೇರಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ನಾವು ಇವಾಗ ಜಿಲ್ಲಾವಾರು ಕೆಲವೊಂದು ಬೇಡಿಕೆಗಳು, ನಾವು ಈಗ ರಾಜ್ಯದಲ್ಲಿ ಅದನ್ನು ಬಿಡುಗಡೆ ಮಾಡುವಾಗ ಎಲ್ಲ ಜಿಲ್ಲಾವಾರು ಬೇಡಿಕೆಗಳನ್ನು ನಮಗೆ ಅಲ್ಲಿ ಇಡಲಿಕ್ಕೆ ಕಷ್ಟ ಸಾಧ್ಯವಾಗ್ತದೆ. ಆದ ಕಾರಣ ಜಿಲ್ಲಾ ಮಟ್ಟದಲ್ಲಿ ಆ ಜಿಲ್ಲಾವಾರು ಬೇಡಿಕೆಗಳ ಒಂದು ಪಟ್ಟಿಯನ್ನು ನಾವು ಮಾಡಿಕೊಂಡು ಅದನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಈ ಬಜೆಟ್ನಲ್ಲಿ ಸೇರ್ಪಡೆಗೊಳಿಸಬೇಕು, ಕಲ್ಯಾಣ ಬಜೆಟ್ ಆಗಬೇಕು ಅಂತಾದರೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಎಲ್ಲ ಸರ್ಕಾರಗಳು ಈ ರಾಜ್ಯದಲ್ಲಿ ಬರುವಂತಹ ಅದೇ ರೀತಿ ಕೇಂದ್ರ ಸರ್ಕಾರಗಳು ನಿರಂತರವಾಗಿ ಕಡೆಗಣಿಸುವುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಹೊಸ ಯೋಜನೆಗಳು ಬಂದರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾ ಇಲ್ಲ. ಅದು ಮೂಲಭೂತ ಸೌಲಭ್ಯಗಳಾಗಿರ್ಬೋದು ಅಥವಾ ಶಿಕ್ಷಣದಲ್ಲಿ ಆಗಿರ್ಬೋದು, ಯಾವುದೇ ಸರ್ಕಾರಿ ಯೋಜನೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಾಗ ಒಂದು ತಾರತಮ್ಯವನ್ನು ಅನುಸರಿಸುವಂಥದ್ದು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದು ಒಂದು ರೀತಿಯಲ್ಲಿ ನಮ್ಮ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ಕೂಡ ಅದಕ್ಕೆ ಕಾರಣವಾಗಿದೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವ ಜನಪ್ರತಿನಿಧಿಯೂ ಕೂಡ ಅಭಿವೃದ್ಧಿಯ ವಿಚಾರದಲ್ಲಿ ಮುತುವರ್ಜಿ ತೆಗೆದುಕೊಂಡು ಒಂದು ಹೋರಾಟದ ರೂಪದಲ್ಲಿಯಾ ಅಥವಾ ಸರ್ಕಾರಕ್ಕೆ ಒತ್ತಡ ಹೇರುವಂತಹ ರೂಪದಲ್ಲಿಯಾ ಅಥವಾ ಆ ಸದನದಲ್ಲಿ ಧ್ವನಿ ಎತ್ತುವ ರೂಪದಲ್ಲಿಯಾ ಅದನ್ನು ಪ್ರತಿಕ್ರಿಯೆ ನೀಡದಿರುವುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದ ಕಾರಣ ಈ ಒಂದು ನಿಟ್ಟಿನಲ್ಲಿ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ಬೇಡಿಕೆ ಇಡ್ತಾ ಇದೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೋರಿಸುವಂಥ ಈ ತಾರತಮ್ಯ ಮತ್ತು ಈ ಮಲತಾಯಿ ಧೋರಣೆಯನ್ನು ರಾಜ್ಯ ಸರ್ಕಾರ ನಿಲ್ಲಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಬಹಳ ಕಾಲದ ಕೆಲವು ಬೇಡಿಕೆಗಳನ್ನು, ನಾವು ತುಂಬ ಬೇಡಿಕೆಗಳನ್ನೇನು ಇಡ್ತಾ ಇಲ್ಲ, 10 ಪಾಯಿಂಟ್ಗಳನ್ನು ಇವತ್ತು ನಾವು ರಾಜ್ಯ ಸರ್ಕಾರದ ಮುಂದೆ ನಾವು ಸಲ್ಲಿಸ್ತಾ ಇದ್ದೇವೆ ಒತ್ತಾಯವನ್ನು. ಈ 10 ಅಂಶಗಳನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಲೇಬೇಕು. ಇಲ್ಲಿನ ಜನಪ್ರತಿನಿಧಿಗಳು, ಇಲ್ಲಿನ ಶಾಸಕರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು ಅಥವಾ ಆಡಳಿತ ಪಕ್ಷದ ನಾಯಕರಿರ್ಬೋದು, ಅವರ ಬಳಿಗೆಲ್ಲ ನಾವು ಮುಂದಿನ ದಿವಸಗಳಲ್ಲಿ ಈ ಪ್ರತಿಗಳನ್ನು ಕೊಡ್ಲಿಕ್ಕಿದ್ದೇವೆ. ಅವರ ಬಳಿಗೆ ಹೋಗಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ನಮ್ಮ ಜಿಲ್ಲೆಯ ವಿಚಾರದಲ್ಲಿ ಅದರಲ್ಲಿ ಪಕ್ಷ ಭೇದ ಯಾವ ತಾರತಮ್ಯವಿಲ್ಲದೆ ನಾವೆಲ್ಲರೂ ಕೂಡ ಒಂದಾಗಿ ಸೇರಿಕೊಂಡು ಈ ಹೋರಾಟವನ್ನು ಮಾಡಲೇಬೇಕು. ಇದು ನಮ್ಮ ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಮುಂದಿನ ದಿವಸಗಳಲ್ಲಿ ನಾವು ಅದನ್ನು ನಮ್ಮ ನಾಯಕರುಗಳಿಗೆ, ಈ ಆಡಳಿತ ಪಕ್ಷದ ಪ್ರಭಾವಿ ನಾಯಕರುಗಳಿದ್ದಾರೆ ಅವರ ಬಳಿಗೆ ಮತ್ತೆ ಜನಪ್ರತಿನಿಧಿಗಳ ಬಳಿಗೆ ಇದನ್ನು ನಾವು ಕೊಂಡೊಯ್ಯಲಿಕ್ಕಿದ್ದೇವೆ. ಅದನ್ನು ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆ ಒಂದು ಪ್ರತಿಯನ್ನು ಬಿಡುಗಡೆಗೊಳಿಸಿ ತಮ್ಮ ಗಮನಕ್ಕೂ ಕೊಡ್ತಾ ಇದ್ದೇವೆ. ತಾವು ಕೂಡ ಇದರ ಬಗ್ಗೆ ಒಂದು ಚರ್ಚೆಯನ್ನು ಹುಟ್ಟು ಹಾಕಿಕೊಂಡು ಈ ಜಿಲ್ಲೆಗೆ ಅತ್ಯಗತ್ಯವಾದಂತಹ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರಾದೇಶಿಕತೆಗೆ ಹೆಚ್ಚು ಒತ್ತು ಕೊಟ್ಟು ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಯ ಮೊತ್ತವನ್ನು ಬಜೆಟ್ನಲ್ಲಿ ಮೀಸಲಿಡಬೇಕು. ಆದರೆ ದುರದೃಷ್ಟ ಏನೆಂದರೆ ಎಲ್ಲ ಸರ್ಕಾರಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಯೋಜನೆಗಳನ್ನು ನೀಡಲು ಮೀನಮೇಷ ಎಣಿಸುತ್ತಿದೆ. ಇಲ್ಲಿರುವ ಬಹುತೇಕ ವಿದ್ಯಾಸಂಸ್ಥೆಗಳು, ಆಸ್ಪತ್ರೆಗಳು, ಕಂಪನಿಗಳು ಖಾಸಗಿ ಒಡೆತನದ್ದಾಗಿದೆ. ಸಾರ್ವಜನಿಕ ರಸ್ತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಇತರ ಜಿಲ್ಲೆಗೆ ಹೋಲಿಸಿದರೆ ನಮ್ಮ ಜಿಲ್ಲೆಯಲ್ಲಿ ತೀರಾ ಕೆಳಮಟ್ಟದಲ್ಲಿದೆ.
ರಾಜ್ಯದಲ್ಲಿ ಹೆಚ್ಚು ತೆರಿಗೆ ಸಂಗ್ರಹ ಆಗುವ ಜಿಲ್ಲೆಗಳ ಪೈಕಿ ಮೊದಲ ಸಾಲಿನಲ್ಲಿ ಇರುವ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಸೌಲಭ್ಯ ಮತ್ತು ಸರ್ಕಾರಿ ಯೋಜನೆಗಳನ್ನು ತರಲು ಸರ್ಕಾರ ಮೀನಮೇಷ ಎಣಿಸುತ್ತಿರುವುದು ಸರಿಯಲ್ಲ. ಇದು ವಿದ್ಯಾವಂತರ ಜಿಲ್ಲೆ ಎಂದು ಕರೆಯುವ ನಮಗೆ ಆಗುವ ಅತಿ ದೊಡ್ಡ ಅವಮಾನವಾಗಿದೆ. ಇಂತಹ ತಾರತಮ್ಯದ ವಿರುದ್ಧ ಮಂಗಳೂರಿಗರಾದ ನಾವೆಲ್ಲರೂ ಪಕ್ಷಭೇದ ಮರೆತು ಧ್ವನಿ ಎತ್ತಲೇಬೇಕು. ನಮ್ಮ ಅವಕಾಶಗಳನ್ನು ನಾವು ಪಡೆದುಕೊಳ್ಳಲು ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿದೆ. ಇಲ್ಲಿ ನಾವು 10 ಹಕ್ಕೊತ್ತಾಯಗಳನ್ನು ಸರ್ಕಾರದ ಮುಂದೆ ಮಂಡಿಸ್ತಾ ಇದ್ದೇವೆ. ಅದರಲ್ಲಿ ಮೊದಲನೆಯದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಆಗಬೇಕು. ಅದೇ ರೀತಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಘಟಕವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಜುಕೇಷನ್ ಹಬ್ ಅಂತೆಲ್ಲ ಕರೀತಾರೆ. ಆದರೆ ಇಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳ ಲಾಬಿ ಬಹಳ ಜೋರಾಗಿದೆ. ಕೋಟ್ಯಾಂತರ ರೂಪಾಯಿಗಳು ಒಂದು ಸೀಟಿಗೆ ಪಡೆಯುವಂತಹ ಒಂದು ವ್ಯವಸ್ಥೆ ಮತ್ತು ಒಂದು ದೊಡ್ಡ ಒಂದು ಬಿಸ್ನೆಸ್ ಆಗಿದೆ. ಇಲ್ಲಿ ಸರ್ಕಾರಿಯಾದಂಥ ಒಂದು ಮೆಡಿಕಲ್ ಕಾಲೇಜು ಬೇಕು ಅಂತ ಹೇಳುವಂಥದ್ದು ಇಲ್ಲಿನ ಜನರ ಬಹಳ ಕಾಲದ ಕೂಗಾಗಿದೆ. ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಆದ ಕಾರಣ ಸರ್ಕಾರ ಈ ಬಜೆಟ್ನಲ್ಲಿ, ಕಳೆದ ಬಜೆಟ್ನಲ್ಲಿ ಸುಮಾರು 8 ಜಿಲ್ಲೆಗಳಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಘೋಷಣೆಯನ್ನು ಮಾಡಬೇಕು. ಅದಕ್ಕೆ ಬೇಕಾದಂಥ ಅನುದಾನವನ್ನು ಮೀಸಲಿಡಬೇಕು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಕಾನೂನು ಕಾಲೇಜನ್ನು ಸ್ಥಾಪಿಸಬೇಕು. ನಮ್ಮ ಜಿಲ್ಲೆಯಲ್ಲಿ 3 ಕಾನೂನು ಕಾಲೇಜು ಇದೆ. ಅದು 3 ಕೂಡ ಖಾಸಗಿ ಕಾನೂನು ಕಾಲೇಜ್ ಆಗಿರ್ತದೆ. ಆದ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಕಾನೂನು ಕಾಲೇಜ್, ಲಾ ಕಾಲೇಜ್ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ 2ನೇ ಬೇಡಿಕೆ. ಅದೇ ರೀತಿ 3ನೇ ಬೇಡಿಕೆ, ಮಸೀದಿ ಮದರಸಾಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮುಸ್ಲಿಂ ಧಾರ್ಮಿಕ ಗುರುಗಳಿಗೆ ಉಸ್ತಾದ್ ವಸತಿ ಬಡಾವಣೆಯನ್ನು ನಿರ್ಮಾಣ ಮಾಡಬೇಕು. ಇಲ್ಲಿ ಬೇರೆ ಬೇರೆ ಸಮುದಾಯದ ಅರ್ಚಕರ ಹೆಸರಿನಲ್ಲಿ ಕೂಡ ಬಡಾವಣೆ ಇದೆ. ಅದೇ ರೀತಿ ಶಿಕ್ಷಕರ ಬಡಾವಣೆಗಳು ಕೂಡ ಇದೆ. ಬೇರೆ ಬೇರೆ ರೀತಿಯಾದಂಥ ಬಡಾವಣೆಗಳನ್ನು ರಾಜ್ಯ ಸರ್ಕಾರ ಈ ಹಿಂದೆ ಅಲೌಟ್ ಮಾಡಿದೆ. ಅದೇ ರೀತಿ ಒಂದು ಬಹಳ ಚಿಕ್ಕ ಸಂಬಳಕ್ಕೆ ದುಡಿಯುವಂತಹ ಒಂದು ವರ್ಗವಾಗಿದೆ ಮುಸ್ಲಿಂ ಧಾರ್ಮಿಕ ಗುರುಗಳು. ಅವರ ಶ್ರೇಯೋಭಿವೃದ್ಧಿಗೆ, ಅದೇ ರೀತಿ ಅವರ ವಸತಿ ವ್ಯವಸ್ಥೆಗಾಗಿ ವಸತಿ ಬಡಾವಣೆಯನ್ನು, ಮೌಲಾನಾ ವಸತಿ ಬಡಾವಣೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಯನ್ನು ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವಂಥದ್ದು ಬಹಳ ಸುಂದರವಾದಂತಹ ಒಂದು ಜಿಲ್ಲೆ. ಅರಬ್ಬಿ ಸಮುದ್ರ, ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿರುವಂತಹ ಒಂದು ಜಿಲ್ಲೆ. ಇಲ್ಲಿ ಪ್ರವಾಸೋದ್ಯಮಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಆದರೆ ಸರ್ಕಾರ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ದೊಡ್ಡ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವುದಾದರೆ ಅದಕ್ಕೆ ತುಂಬ ಅವಕಾಶಗಳಿದೆ. ಅದು ಜಾಗತಿಕ ಮಟ್ಟದಲ್ಲಿ ಈ ಜಿಲ್ಲೆಯನ್ನು ಆಕರ್ಷಿಸಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಆದ ಕಾರಣ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ವಿಶೇಷ ಪ್ರವಾಸೋದ್ಯಮ ಯೋಜನೆಯನ್ನು ರೂಪಿಸಬೇಕು. ಅದರಲ್ಲಿ ನಮ್ಮ ಸಮುದ್ರ ಕಿನಾರೆಗಳಾದಂಥ ಇಟ್ಟಿಯ, ಬೆಂಗರೆ, ತಣ್ಣೀರುಬಾವಿ, ಪಣಂಬೂರು, ಸೋಮೇಶ್ವರ, ಉಳ್ಳಾಳ, ಇಲ್ಲಿ ವಾಕಿಂಗ್ ಟ್ರ್ಯಾಕ್, ಫ್ಲೈ ಝೋನು ಇಂಥದನ್ನೆಲ್ಲ ನಿರ್ಮಾಣ ಮಾಡಲಿಕ್ಕೆ ಅವಕಾಶಗಳಿದೆ. ಮತ್ತು ನಮ್ಮ PWD ಇಲಾಖೆ ವತಿಯಿಂದಲೂ ಕೂಡ ಇಲ್ಲಿ ಕಾಟೇಜ್ಗಳನ್ನು ಕೇರಳ ಸರ್ಕಾರ ಅದನ್ನು ಈ ಸಂದರ್ಭದಲ್ಲಿ ಮಾಡಿದೆ. ಮಿತ ದರದಲ್ಲಿ ಪ್ರವಾಸಿಗರಿಗೆ ತಂಗಲಿಕ್ಕೆ ಬೇಕಾದಂಥ ಕಾಟೇಜ್ಗಳನ್ನು, ಪ್ರವಾಸಿ ಮಂದಿರಗಳನ್ನು ಕೂಡ ನಿರ್ಮಾಣ ಮಾಡಬೇಕು. ಇದಕ್ಕೆ ಕನಿಷ್ಠ ಪಕ್ಷ ಈ ಬಜೆಟ್ನಲ್ಲಿ ಒಂದು 3,000 ಕೋಟಿ ರೂಪಾಯಿಯನ್ನು ಈ ಒಂದು ಯೋಜನೆಗೆ, ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಮೀಸಲಿಡಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಯನ್ನು ನಾವು ಹಕ್ಕೊತ್ತಾಯವನ್ನು ಸರ್ಕಾರದ ಮುಂದೆ ಸಲ್ಲಿಸ್ತಾ ಇದ್ದೇವೆ. ಮತ್ತು ನಮ್ಮ ಒಂದು ಮುಖ್ಯವಾದಂಥ ಬೇಡಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುಕಾಲದ ಬೇಡಿಕೆಯೂ ಕೂಡ ಆಗಿರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ದೊಡ್ಡ ವಿಶಾಲವಾದಂಥ ಒಂದು ಜಿಲ್ಲೆ. ಸುಮಾರು ಒಂದು ತುದಿಯಿಂದ ಮತ್ತೊಂದು ತುದಿಗೆ ಹೋಗಬೇಕು ಅಂತಾದರೆ 130-140 ಕಿಲೋಮೀಟ್ರ್ ಅಷ್ಟು ದೂರ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ. ಇಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಬರಬೇಕು ಅಂತಾದರೆ ಸುಳ್ಯ ಬಾರ್ಡ್ರ್ ಅಥವಾ ಈ ಕಡೆ ಬೆಳ್ತಂಗಡಿಯಿಂದ ಜಿಲ್ಲಾ ಕೇಂದ್ರಕ್ಕೆ ಬರಬೇಕು ಅಂತಾದರೆ 100-130 ಕಿಲೋಮೀಟ್ರ್ಗಳಷ್ಟು ಸಂಚರಿಸಿ ಬರಬೇಕು. ಇದನ್ನೆಲ್ಲವನ್ನು ಇಟ್ಟುಕೊಂಡು ಇದೊಂದು ದೊಡ್ಡ ಜಿಲ್ಲೆ. 1999ರಲ್ಲಿ ಜಿಲ್ಲೆ ವಿಭಜನೆಯಾಗಿ ಉಡುಪಿ ಜಿಲ್ಲೆಯಾಗುವಾಗ ಇಲ್ಲಿ 5 ತಾಲೂಕುಗಳಿತ್ತು. ಇವಾಗ ಇಲ್ಲಿ ತಾಲೂಕುಗಳು 9 ಆಗಿದೆ. ಇನ್ನೂ ಕೂಡ ತಾಲೂಕುಗಳ ಬೇಡಿಕೆ ಇದೆ. ವಿಟ್ಲ ತಾಲೂಕು ಹೊಸದಾಗಬೇಕು ಅಂತ ಹೇಳುವಂತಹ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಆದ ಕಾರಣ ಇದನ್ನೆಲ್ಲ ಇಟ್ಟುಕೊಂಡು ಪುತ್ತೂರನ್ನು ಕೇಂದ್ರೀಕೃತವಾದಂಥ ಒಂದು ಹೊಸ ಜಿಲ್ಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಅರ್ಹತೆಗಳು ಕೂಡ ಇದೆ ಪುತ್ತೂರು ನಗರಕ್ಕೆ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ಮಾನದಂಡ ಇದೆ. ಅದನ್ನು ಇಟ್ಕೊಂಡು ಬಜೆಟ್ನಲ್ಲಿ ಸರ್ಕಾರ ಹೊಸ ಜಿಲ್ಲಾ ಘೋಷಣೆ ಮಾಡಬೇಕು ಮತ್ತು ಅದಕ್ಕೆ ಬೇಕಾದಂಥ ಅನುದಾನವನ್ನು ಮೀಸಲಿಡಬೇಕು.
ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ಯಾರಿ ಸಮುದಾಯ ಅಂತ ಹೇಳುವಂಥದ್ದು ದೊಡ್ಡ ಸಮುದಾಯ, ನಮಗೆಲ್ಲ ಗೊತ್ತಿರುವ ಹಾಗೆ ದೊಡ್ಡ ಸಮುದಾಯವಾಗಿದೆ. ಬ್ಯಾರಿಗಳದ್ದು ವಿಶೇಷವಾದಂತಹ ಸಂಸ್ಕೃತಿ, ಆಚರಣೆ, ವಿಚಾರಗಳು ಬಹಳ ಒಂದು ಅವರ ಒಂದು ವಿಭಿನ್ನವಾದಂತಹ ಒಂದು ಸಂಸ್ಕೃತಿಯನ್ನು ಹೊಂದಿದಂತಹ ಬ್ಯಾರಿ ಸಮುದಾಯ ಈ ದೇಶದ, ಈ ಜಿಲ್ಲೆಯ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ನೀಡುವಂತಹ ಒಂದು ಸಮುದಾಯ. ಈ ದೇಶದಂತಲ್ಲ, ಜಗತ್ತಿನ ಎಲ್ಲ ಕಡೆಗಳಲ್ಲಿಯೂ ಕೂಡ ಬ್ಯಾರಿಗಳಿದ್ದಾರೆ. ಸರಿಸುಮಾರು ಜಗತ್ತಿನಾದ್ಯಂತ ಸುಮಾರು 15ರಿಂದ 18 ಲಕ್ಷ ಬ್ಯಾರಿಗಳು ಇದ್ದಾರೆ ಅಂತ ಒಂದು ಅಂಕಿಅಂಶದ ಪ್ರಕಾರ ಸಿಗುವಂಥ ಮಾಹಿತಿ. ಇಷ್ಟೆಲ್ಲ ದೊಡ್ಡ ಒಂದು ಸಮುದಾಯಕ್ಕೆ ಇಲ್ಲಿ ನಮ್ಮ ಬೇಡಿಕೆ ಏನು ಅಂತ ಹೇಳಿದರೆ, ಒಂದು ಬ್ಯಾರಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು. ಈಗಾಗಲೇ ಅದರ ಬಗ್ಗೆ ಹೋರಾಟಗಳು ಕೂಡ ಆರಂಭವಾಗಿದೆ. ಕೆಲವೊಂದು ಸಂಘಟನೆಗಳು ಕೂಡ ಆ ಬಗ್ಗೆ ದನಿ ಎತ್ತಾ ಇದೆ. ನಾವಿವತ್ತು ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಸರ್ಕಾರದ ಮುಂದೆ ಮಂಡಿಸ್ತಾ ಇರುವಂಥದ್ದು ಬ್ಯಾರಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡುವ ಮೂಲಕ ಆ ಬ್ಯಾರಿಗಳ ಅಭಿವೃದ್ಧಿಗೆ ಬೇಕಾಗಿ ಸರ್ಕಾರ ಶ್ರಮಿಸಬೇಕು. ಅದೇ ರೀತಿ ಬ್ಯಾರಿ ಸಮುದಾಯದ ದೊಡ್ಡ ಒಂದು ಬೇಡಿಕೆಯಾದಂತಹ, ಬಹುಕಾಲದ ಬೇಡಿಕೆಯಾದಂತಹ ಬ್ಯಾರಿ ಭವನವನ್ನು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ. ಇದು ಎರಡನ್ನೂ ಕೂಡ ಸರ್ಕಾರ ಈ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು. ಮತ್ತು 7ನೇ ಬೇಡಿಕೆ, ನಮ್ಮ ಬೆಂಗಳೂರಲ್ಲಿ IT ಫೀಲ್ಡಲ್ಲಿ ಇಡೀ ಜಗತ್ತಿನಲ್ಲಿ ಗಮನ ಸೆಳೆದಂತಹ ನಗರ ಅಂತ ಹೇಳಿದರೆ ಬೆಂಗಳೂರು. ಇವತ್ತು ಬೆಂಗಳೂರು ಬಿಟ್ಟರೆ ಕರ್ನಾಟಕದಲ್ಲಿ ಅದಕ್ಕೆ ಅವಕಾಶಗಳಿರುವಂತಹ ಒಂದು ನಗರ, ಒಂದು ಜಿಲ್ಲೆ, ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು. ಆದ ಕಾರಣ ಮಂಗಳೂರಲ್ಲಿ ಆ ಒಂದು IT ಡೆವಲಪ್ಮೆಂಟ್ ಮಾಡಲಿಕ್ಕೆ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರವನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ಏರ್ಪೋರ್ಟ್ ಇದೆ, ಹಾರ್ಬರ್ ಇದೆ, ಇಂತಹ ಸಾರಿಗೆ ವ್ಯವಸ್ಥೆಗಳೆಲ್ಲ ಇದೆ. ಡೆವಲಪ್ಮೆಂಟ್ ಮಾಡಲಿಕ್ಕೆ ಮಂಗಳೂರಿನಲ್ಲಿ ಒಂದು ಮಾಹಿತಿ ತಂತ್ರಜ್ಞಾನದ ಟೆಕ್ನೋ ಪಾರ್ಕನ್ನು ಸರ್ಕಾರದ ಸ್ಥಾಪಿಸಬೇಕು ಅಂತ ಹೇಳುವಂತಹ, ಅದಕ್ಕೆ ಬೇಕಾದಂತಹ ಮೂಲಭೂತ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡಬೇಕು. ಮತ್ತು 8ನೇ ಬೇಡಿಕೆ, ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ಕೃಷಿಯಾದಂತಹ ಭತ್ತದ ಕೃಷಿಯು ಇವತ್ತು ಅವನತಿಯ ಅಂಚಿಗೆ ತಲುಪಿದೆ. ಒಂದು ಕಾಲದಲ್ಲಿ ನಮ್ಮ ಜಿಲ್ಲೆಯ ಸಾಂಪ್ರದಾಯಿಕ ಕೃಷಿಯಾಗಿತ್ತು ಭತ್ತ, ಇವತ್ತು ಇಲ್ಲದು, ಅದು ನೋಡಲಿಕ್ಕೆ ಸಿಗ್ತಾ ಇಲ್ಲ. ಎಲ್ಲಿಂದಲೂ ನಾವು ಖರೀದಿ ಮಾಡಬೇಕಾದಂಥ ಪರಿಸ್ಥಿತಿ. ಇಂದಿನ ಜನ್ರೇಷನಿಗೆ ಅಕ್ಕಿ ಹೇಗೆ ಬೆಳೆಯುತ್ತದೆ ಅಂತ ಕೇಳಿದರೆ ಅವರಿಗೆ ಗೊತ್ತಿಲ್ಲ. ಆದ ಕಾರಣ ಆ ಕೃಷಿಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಮತ್ತು ನಮಗೆ ಒಂದು ಒಳ್ಳೆಯ ಆಹಾರವನ್ನು ಸಿಗಲಿಕ್ಕೆ, ನಮಗೆ ಬೇಕಾದಂಥ ಭತ್ತವನ್ನು ಇಲ್ಲೇ ಬೆಳೆಸುವಂಥ ಒಂದು ವ್ಯವಸ್ಥೆ ಕೂಡ, ಅದಕ್ಕೆ ಬೇಕಾದಂಥ ಕೃಷಿ ಭೂಮಿ ಕೂಡ ಇಲ್ಲಿ ಇದೆ. ಅದಕ್ಕೆ ಬೇಕಾಗಿ ಕೇರಳ ಸರ್ಕಾರ ಇತ್ತೀಚೆಗೆ ತಂದಂಥ ಒಂದು, ಕಳೆದ ಸರ್ಕಾರದ ಅವಧಿಯಲ್ಲಿ 1 ಎಕರೆ ಕೃಷಿ ಭತ್ತ ಕೃಷಿ ಮಾಡುವವರಿಗೆ 2 ಲಕ್ಷ ರೂಪಾಯಿ ಸರ್ಕಾರ ಪ್ರೋತ್ಸಾಹಧನ ಕೊಡ್ತಾ ಇದೆ. ಅದೇ ರೀತಿಯಾದ ಒಂದು ಪ್ರೋತ್ಸಾಹಧನವನ್ನು ಕರ್ನಾಟಕ ಸರ್ಕಾರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಭತ್ತ ಕೃಷಿ ಮಾಡುವವರಿಗೆ ಕೊಡಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ನಾವಿಡ್ತಾ ಇದ್ದೇವೆ. ಮತ್ತು ಕರ್ನಾಟಕ ಹೈಕೋರ್ಟಿನ ಸಂಚಾರಿ ಪೀಠವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕು. ಸಂಚಾರಿ ಪೀಠ ಅದನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಬೆಳಗಾವಿ, ಗುಲ್ಬರ್ಗದಲ್ಲಿ ಎಲ್ಲ ಸಂಚಾರಿ ಪೀಠ ಇದೆ. ಅದೇ ರೀತಿ ಮಂಗಳೂರಲ್ಲಿಯೂ ಕೂಡ ಸಂಚಾರಿ ಪೀಠವೊಂದನ್ನು ಸ್ಥಾಪಿಸಬೇಕು. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದಂಥ ಅಡಿಕೆ ಕೃಷಿಗೆ ಎಳ್ಳೆ ಚುಕ್ಕಿ ಮತ್ತು ಹಳದಿ ರೋಗ ನಿರಂತರವಾಗಿ ಬಾಧಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ವಾಣಿಜ್ಯ ಕೃಷಿಯಾಗಿರ್ತದೆ. ಇಲ್ಲಿನ ಆರ್ಥಿಕತೆಯಲ್ಲಿ ದೊಡ್ಡ ಪಾಲು ವಹಿಸುವಂಥದ್ದು ಅಡಿಕೆ ಕೃಷಿ. ಇಡೀ ದೇಶದಲ್ಲಿ ಅಡಿಕೆಗೆ ಮಾರುಕಟ್ಟೆ, ಅಡಿಕೆಯ ಕೃಷಿಯಾಗುವಂತಹ ಒಂದು ಪ್ರದೇಶ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಅಡಿಕೆ ಮಾರ್ಕೆಟ್ ಅಂತ ಹೇಳಿದರೆ ಅದು ಪುತ್ತೂರು ಮಾರ್ಕೆಟ್ ಆಗಿರ್ತದೆ, ಹೆಸರುವಾಸಿ ಅದು ಶಿವಮೊಗ್ಗ ಮತ್ತು ಪುತ್ತೂರು. ಆದ ಕಾರಣ ಇಲ್ಲಿನ ಆರ್ಥಿಕತೆಯಲ್ಲಿ ದೊಡ್ಡ ಪಾಲಿದೆ. ಅಡಿಕೆಯನ್ನು ನಂಬಿದಂತಹ ದೊಡ್ಡ ಸಂಖ್ಯೆಯ ರೈತರು ಈ ಜಿಲ್ಲೆಯಲ್ಲಿದ್ದಾರೆ. ಅವರಿಗೆ ನಿರಂತರವಾಗಿ ಈ ರೋಗಗಳು ಅಡಿಕೆಗೆ ಬಾಧಿಸುವ ಕಾರಣ ಒಂದು ಕೆಲವು ವರ್ಷಗಳಿಂದ, 4-5 ವರ್ಷಗಳಿಂದ ರೈತರು ಕಂಗಾಲಾಗಿದ್ದಾರೆ. ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಅಡಿಕೆ ಕೃಷಿಗೆ ಒಂದು ಬೆಂಬಲ ಬೆಲೆಯನ್ನು ಕೂಡ ಸರ್ಕಾರ ಘೋಷಿಸಬೇಕು. ಅದು ಕಾಟಾಚಾರಕ್ಕೆ ಬೇಕಾಗಿ ಘೋಷಿಸುವುದು ಬೇಡ. ಮತ್ತೊಂದು, ಕರಾವಳಿಯಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರವನ್ನು ಕೂಡ ಸ್ಥಾಪಿಸಬೇಕು ಅಂತ ಹೇಳುವಂತಹ ಈ 10 ಬೇಡಿಕೆಗಳನ್ನು, ದಕ್ಷಿಣ ತುಂಬ ಬೇಡಿಕೆಗಳಿದೆ. ನಾವೀಗ ಪ್ರಮುಖವಾದಂಥ 10 ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಅದನ್ನು ಈ ಬಜೆಟ್ನಲ್ಲಿ ಸರ್ಕಾರ ಅದನ್ನು ಮಂಡನೆ ಮಾಡಬೇಕು, ಅದನ್ನು ಘೋಷಣೆ ಮಾಡಬೇಕು. ಮತ್ತು ಅದಕ್ಕೆ ಬೇಕಾದ ಅನುದಾನವನ್ನು ಕೂಡ ಮೀಸಲಿಡಬೇಕು. ಇದಕ್ಕೆ ಬೇಕಾಗಿ ಜಿಲ್ಲೆಯ ಎಲ್ಲ ಜನರು ಕೂಡ ಪಕ್ಷಭೇದ ಮರೆತು ಧ್ವನಿ ಎತ್ತಬೇಕು. ನಮ್ಮ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಒತ್ತಡ ಹೇರುವಂಥ ಕೆಲಸ ಮಾಡಬೇಕು. ಮತ್ತು ಮಾನ್ಯ ಪತ್ರಕರ್ತರಾದ ತಾವೆಲ್ಲರೂ ಕೂಡ ಈ ಬಗ್ಗೆ, ಇದು ಜಿಲ್ಲೆಯ ಬೇಡಿಕೆಯಾಗಿರ್ತದೆ. ಇದಕ್ಕಾಗಿ ಇದನ್ನು ಇವತ್ತು SDPI ನಿಮ್ಮ ಮುಂದೆ ಇಡ್ತಾ ಇದೆ. ಇದರ ಬಗ್ಗೆ ಮುಂದಿನ ದಿವಸಗಳಲ್ಲಿ ನೀವು ಕೂಡ ಸರ್ಕಾರವನ್ನು ಒತ್ತಡ ಹೇರುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ.